ಸ್ನೇಹಿತರೆ, ಬ್ರಹ್ಮಗಂಟು ಧಾರಾವಾಹಿಯ ಖ್ಯಾತ ನಟಿ ಗೀತಾ ಭಾರತಿ ಭಟ್ ಅವರ ಪತಿ ಬ್ರಹ್ಮಾವರ ರಾಜಾರಾಮ್ ಭಟ್ ಅವರು ತಮ್ಮ ಹಳೆಯ ದಿನಗಳ ನೆನಪಿಸಿಕೊಂಡು ಆಡಿರುವ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ತಾವು ಒಮ್ಮೆ ಅಲ್ಲ, ಬರೋಬ್ಬರಿ 7 ಬಾರಿ ಜೈಲು ಸೇರಿದ್ದಾಗಿ ಹೇಳಿಕೊಳ್ಳುವ ಮೂಲಕ ಅವರು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಅಂದಹಾಗೆ ಇದಕ್ಕೆ ಕಾರಣವೇನು ಅನ್ನೋದನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು? ನಮ್ಮ ಅರ್ಲಿ ಲೈಫ್ ಹಾಗೆ ಇತ್ತು. ಆವಾಗ ನೆನಪಿಸಿಕೊಂಡ್ರೆ ನಗು ಬರುತ್ತೆ. ಒಂದು 7 ಸಲ ನಾನು ಅರೆಸ್ಟ್ ಆಗಿದ್ದೆ. ಅಂದರೆ ಡೈಲಿ ಬೇಲ್ ಮೇಲೆ ಆಚೆ ಬರೋ ಥರ. ಆದರೆ ಅದೆಲ್ಲವೂ ಒಂದು ಸೋಷಿಯಲ್ ಕಾಸ್ಗೋಸ್ಕರ. ನಾನು ಓದಿದ್ದು ಎಲ್ಲ ಒಂದು ಸಂಘದ ಶಾಲೆಯಲ್ಲಿ, ಜನಸೇವಾ ವಿದ್ಯಾ ಕೇಂದ್ರ ಅಂತ. ನಾನು ಏನಾದರೂ ಇವತ್ತು ಬದುಕಿದ್ದೇನೆ, ಇವತ್ತು ಬದುಕೋದು ಹೇಗೆ ಅಂತ ಕಲಿತಿದ್ರೆ ಅದು ಆ ಶಾಲೆ ಮುಖಾಂತರ. ಯಾಕೆಂದರೆ ಆ ಶಾಲೆಯಲ್ಲಿ ಪಾಠಕ್ಕಿಂತ ಹೆಚ್ಚಾಗಿ ಬದುಕು ಅಥವಾ ಮಾನವೀಯತೆ ಏನು ಅಂತ ಹೇಳಿಕೊಡ್ತು. ನಾನು ಇವತ್ತು ಏನಾದರೂ ಬದುಕ್ತಾ ಇದ್ದರೆ ನನ್ನ ಹೈಯರ್ ಸ್ಕೂಲಿಂಗಿನಿಂದ ಬದುಕಬೇಕಾದ್ರೆ ಮನುಷ್ಯನಿಗೆ ಬೇಕಾಗಿರುವುದು ವಿದ್ಯೆ ಅಲ್ಲ, ನಮ್ಮ ನಡವಳಿಕೆ ಹಾಗೂ ಗುಣವಂತ. ನಾನು ಅಲ್ಲಿ ಕಲಿತುಕೊಂಡೆ. ಅಲ್ಲಿಂದ ಆಚೆ ಬಂದ ಮೇಲೆ ಸ್ವಲ್ಪ ದಾರಿ ತಪ್ಪಿದೆ, ಮತ್ತೆ ABVP ಮೂಲಕ ಮತ್ತೆ ದಾರಿಗೆ ಬಂದೆ ಎಂದು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಗೀತಾ ಭಾರತಿ ಭಟ್ ಪತಿ ಬ್ರಹ್ಮಾವರ ರಾಜಾರಾಮ್ ಭಟ್ ಹೇಳಿಕೊಂಡಿದ್ದಾರೆ. ನಮ್ಮಜ್ಜಿ ಯಾವಾಗಲೂ ಒಂದು ಕಾಮನ್ ಮಾತು ಹೇಳೋರು, ಎಲ್ರಿಗೂ ಸುಭಾಷ್ ಚಂದ್ರ ಬೋಸ್, ವಿವೇಕಾನಂದ ಅಂದರೆ ಮಾದರಿ ಅಂತ. ನಾವು ಅವರ ಎಡಗಾಲಿನ ಕಿರುಳಷ್ಟು ಇಲ್ಲ ಇದ್ರೂ ಕೂಡ ನಮಗೂ ಅವರೇ ಆದರ್ಶವಾಗಿ ಅವರ ದಾರಿಯಲ್ಲಿ ಹೋಗೋಕ್ಕೆ ಪ್ರಯತ್ನ ಮಾಡ್ತೇವೆ. ಬಹುಶಃ ಕೆಲವೊಮ್ಮೆ ಶಾರ್ಟ್ ಕಟ್ ಹುಡುಕುವ ಪ್ರೊಸೆಸ್ನಲ್ಲಿ ದಾರಿ ತಪ್ಪಿದ್ದು ಇದೆ ಅಂತೆಲ್ಲ ಇವರು ಹೇಳಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.